ರೀಸೆಂಟಾಗಿ ರಿಲೀಸ್ ಆದಂಥ ಒಂದಷ್ಟು ಟೀಸರ ಮತ್ತು ಟ್ರೈಲರ್ ಒಳಗೆ ನನಗೆ ಒಂದಷ್ಟು ಮೂವಿಗಳ ಭಾಳಷ್ಟು ಇಂಪ್ಯಾಕ್ಟ್ ಮಾಡಿದ್ವು. ಅವ ಯಾವ ಅನ್ನೋದನ್ನು ಈಗ ತಿಳ್ಕೊಳ್ಳೋದಾದ್ರೆ ನಾವು ಮೊದಲನೇ ಒಂದು ಮೂವಿ ಯಾವುದಂದ್ರೆ ಅದು ವಾರಾಣಸಿ ಮೂವಿ. ಈ ವಾರಾಣಸಿ ಮೂವಿದ ಒಂದು ಟೈಟಲ್ ಟೀಸರ್ನ ರಿಲೀಸ್ ಮಾಡಿದ್ರು. ಈ ಒಂದು ಟೈಟಲ್ ಟೀಸರ್ ಎಷ್ಟು ನೋಡೋಕೆ ಸಿಂಪಲ್ ಆಗಿತ್ತಲ್ಲ ಅಷ್ಟು ಸಿಂಪಲ್ ಆಗಿರಾಕಿಲ್ಲ. ಇದು ಭಾಳಷ್ಟು ಆಳವಾಗಿ ಒಂದಷ್ಟು ವಿಚಾರಗಳನ್ನು ಒಳಗೊಂಡಿತ್ತು. ಅದರ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದನು. ಬಟ್ ಆ ಮಂಜುಗಡ್ಡೆ ಸೀನ್ ಒಳಗೆ ನಾವು ನಮ್ಮ ಮಹೇಶ್ ಬಾಬು ಅವರ ಮ್ಯಾಲಿರ್ತಾರೋ. ಆನಂತರ ಕುಂಬಣ ಜನರ ಅವನನ್ನು ಹುಡ್ಕ್ಯಾಡ್ಕೊಂಡು ಹೊಂಟಾರು. ಆನಂತರ ಬೇರೆ ಬೇರೆ ಅನೇಕ ಸೀನ್ಗಳು ಯಾವುದೋ ಸೀನ್ಗಳು ನೋಡ್ರು ಕೂಡ ಅಲ್ಲೇ ಮಹೇಶ್ ಬಾಬು ಆನಂತರ ಆ ಕುಂಬಣ ಜನಗಳು ಮತ್ತು ಹನುಮಂತನ ಸೀನ್ ಒಳಗೆ ಮಹೇಶ್ ಬಾಬು ಅವರ ಕುಂಬಣನ ಕರ್ಕೊಂಡ ಒಂದು ರಥದ ಮೇಲೆ ಹೊಂಟಾರು. ಅಂದ್ರೆ ಈ ರೀತಿಯಾದ ಅನೇಕ ಸೀನ್ಗಳನ್ನು ನಾವು ಈ ವಾರಾಣಸಿ ಟೈಟಲ್ ಟೀಸರ್ ನೋಡಿದ್ವು. ಬಟ್ ಅನೇಕ ಜನ ಏನು ಅನ್ಕೊಂಡ್ರು ಅಂದ್ರೆ ಇದ್ರೊಳಗೆ ಏನೈತಿ ಅಂತ ಅನ್ಕೊಂಡ್ರು. ಬಟ್ ಅದ ಅನ್ಕೊಂಡಂಗಿಲ್ಲ. ಭಾಳಷ್ಟು ರೀತಿಯ ಒಂದಷ್ಟು ಸೀಕ್ರೆಟ್ಗಳು ಈ ಒಂದು ಟೀಸರ್ಗೆ ಇದ್ದು ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾನೆ. ಆನಂತರ ಎರಡನೆಯ ಒಂದು ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ನಾನು ದುರಂಧರ್ ಮೂವಿದು ಒಂದು ಟ್ರೈಲರ್ ಅಂತ ಹೇಳಿದನು. ಯಾವ ಕಾರಣಕ್ಕಂದ್ರೆ ಇದು ಎಷ್ಟು ಡೀಟೇಲ್ ಆಗಿ ತೋರಿಸಿದಾರಲ್ಲ ಅಂದ್ರೆ ಈ ಮೂವಿದ ಅಲ್ಟಿಮೇಟ್ ಲೆವೆಲ್ ಹೋಗಿ ಅಂತ ಹೇಳ್ಬೋದು. ಒಂದು ಇಂಡಿಯಾ ಪಾಕಿಸ್ತಾನ ವಾರಿಗೆ ರಿಲೇಟೆಡ್ ಐತಿ. ಅಂದ್ರೆ ಇಂಡಿಯಾದವ್ರಿಗೆ ಸಿಕ್ಕಾಕೊಂಡ್ರು ಪಾಕಿಸ್ತಾನದವ್ರ ಕೈಯಾಗ ಅವ್ರು ಯಾವ ರೀತಿಯಾಗಿ ಮಾಡ್ತಾರೋ, ಆನಂತರ ಪಾಕಿಸ್ತಾನದವ್ರನ್ನ ಇಂಡಿಯಾದವರು ಯಾವ ರೀತಿಯಾಗಿ ಹೋಗಿ ಕಸ ಹೊಡೆದು ಹಾಕ್ತಾರೋ, ಈ ರೀತಿಯಾದ ಫ್ಯಾಕ್ಟ್ಗಳನ್ನು ದುರಂಧರ್ ಮೂವಿ ಒಳಗೊಂಡೈತಿ. ಆಬ್ವಿಯಸ್ಲಿ ಭಾಳಷ್ಟು ಒಂದು ಹೋಪ್ ಇಟ್ಟಿರುವಂಥ ಮೂವಿ ಕೂಡ ಇದೆ. ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ನಮ್ಮ ರಣಬೀರ್ ಅವರ ಆ್ಯಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಒಳಗೈತಿ. ಅವ್ರ ಆ್ಯಕ್ಟಿಂಗ್ ನೋಡೋಕ್ಕೋಸ್ಕರ ಆದರೂ ಈ ಮೂವಿ ನೋಡ್ಬೇಕಾ ಆ ಟೈಪ್ ಒಳಗೈತಿ ಅವ್ರ ಆ್ಯಕ್ಟಿಂಗ. ಒಟ್ಟು ಈ ಒಂದು ಟ್ರೈಲರ್ ಯೂಸ್ ಮಾಡಿದಂಥ ಎಲ್ಲ ಪ್ಲ್ಯಾನ್ಗಳು ಸಕ್ಸಸ್ಫುಲ್ ಪ್ಲ್ಯಾನ್ಗಳು ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಒಂದು ಟ್ರೈಲರ್ ಬೆಸ್ಟ್ ಆಫ್ ಬೆಸ್ಟ್ ಟ್ರೈಲರ್ ಅಂತೇಳಿ ನನ್ನ ಅನಿಸಿಕೆ. ಆನಂತರ ಎಲ್ಲ ಲವರ್ ಬಾಯ್ಗಳಿಗೆ ಇಷ್ಟ ಆಗುವಂಥ ಮತ್ತೊಂದು ಟ್ರೈಲರ್ ಅಂದ್ರೆ ತೆರೆ ಇಷ್ಕ್ ಮೇ ಟ್ರೈಲರ. ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು. ನಾನು ಒಂದು ಏನು ಲವ್ ಸ್ಟೋರಿ ಮೂವಿ ಬರ್ತಾವಲ್ಲ ಆ ಒಂದು ಮೂವಿ ಟೈಪ್ ಒಳಗೆ ಈ ಒಂದು ಮೂವಿ ನೋಡಕ್ಕೆ ಸಿಗ್ತೈತಿ. ಧನುಷ್ ಅವರ ಆ್ಯಕ್ಟಿಂಗ್ ಇದ್ರ ಟಾಪ್ ಕ್ಲಾಸ್ ಒಳಗೈತಿ. ಆನಂತರ ಇದರ ಒಂದಷ್ಟು ಸೀನ್ಗಳನ್ನು ನೋಡೋದಾದ್ರೆ ಒಂದು ಗಂಗಾ ಜಲವನ್ನು ತೊಗೊಂಬಂದ ಕಸ ಆ ಒಂದು ಕೃತಿಯವರ ಮದುವೆ ಒಳಗೆ ಹೋಗಿ ಕಸ ನಮ್ಮ ಧನು ಸುರುವು ಸೀನ್ ಇಲ್ಲ. ಅಲ್ಟಿಮೇಟ್ ಲೆವೆಲ್ ಸೀನ್ ಅಂತ ಹೇಳ್ಬೋದು. ಆ ರೀತಿಯಾದ ಸೀನ್ಗಳನ್ನು ನಾವು ಎಲ್ಲ ಮೂವಿ ಒಳಗೆ ನೋಡೋಕೆ ಸಿಗೋದಿಲ್ಲ. ಈ ಒಂದು ಮೂವಿ ಒಳಗೆ ಆ ರೀತಿಯಾದ ಸೀನ್ಗಳು ನೋಡೋಕೆ ಸಿಕ್ಕಿದ್ದ ನನಗೆ ಒಂದು ಇಂಪ್ರೆಸ್ಸಿಂಗ್ ಫ್ಯಾಕ್ಟ್ ಅನಿಸ್ತು. ಆನಂತರ ಒಂದು ಲವ್ ಸ್ಟೋರಿ ಕಾಲೇಜ್ ಹೋಗಿ ಸ್ಟಾರ್ಟ್ ಆಗೈತಿ. ಆನಂತರ ಒಂದು ಕೃತಿಯವರ ಮದುವೆ ಮೂಲಕ ಎಂಡ್ ಆಗೋ ಚಾನ್ಸ್ ಐತಿ. ನೋಡೋಣ ಯಾವ ರೀತಿಯಾಗಿ ಮೂವಿ ಇರ್ತದೆ ಅಂತೇಳಿ. ಮೂವಿ ರಿಲೀಸ್ ಆಗ್ಬೇಕಾ ಇದನ್ನು ಕೂಡ ನೋಡೋಕೆ ಹೋಗೋದ ಪಕ್ಕ ಐತಿ. ಯಾವ ಕಾರಣಕ್ಕಂದ್ರೆ ಲವ್ ಸ್ಟೋರಿ ಮೂವಿ ಬಿಡೋ ಮಾತೇ ಇಲ್ಲ ಆ ಕಾರಣಕ್ಕೆ. ಆನಂತರ ನೆಕ್ಸ್ಟ್ ಮೂವಿ ಅಂದ್ರೆ ರಾಜಾ ಸಾಬ್ ಮೂವಿ. ಈ ರಾಜಾ ಸಾಬ್ ಮೂವಿದ ಒಂದು ಫಸ್ಟ್ ಲುಕ್ ಟೀಸರನ್ನು ರಿಲೀಸ್ ಮಾಡಿದ್ರು. ಇದು ಮಾತ್ರ ಬೆಂಕಿ ಲೆವೆಲ್ ಅಂತ ಹೇಳ್ಬೋದು. ನಾವು ಪ್ರಭಾಸ್ ಅವರು ಹೊಸ ಥರ ಒಂದು ಕಾಣಕ್ಕೆ ಸಿಗತ್ತಾರು ಈ ಒಂದು ಮೂವಿ ಒಳಗೆ. ಆಬ್ವಿಯಸ್ಲಿ ಈ ಮೂವಿ ಒಂದು ಹಾರರ್ ಥ್ರಿಲ್ಲಿಂಗ್ ಮೂವಿ ಒಳಗೆ ಬರ್ತೈತಿ. ಅಂದ್ರೆ ಹಾರರ್ ಮಿಸ್ಟೀರಿಯಸ್ ಘಟನೆಗಳು ಆನಂತರ ಒಂದಷ್ಟು ಒಂದು ಟೈಮ್ ಟ್ರಾವೆಲ್ ಕೂಡ ಈ ಒಂದು ಮೂವಿ ನೋಡೋಕ್ಕೆ ಚಾನ್ಸ್ ಐತಿ ಸಣ್ಣ ಮಟ್ಟಿಗೆ. ಅಂದ್ರೆ ಈತ ಹ್ಯಾಲುಸಿನೇಷನ್ ಮಾಡ್ಕಸ ಈತನನ್ನು ಹಿಂದೆ ಕಳಿಸುವಂಥ ಸೀನ್ಗಳನ್ನು ನಾವು ನೋಡ್ತೇವೆ. ನೋಡೋಣ ಮೂವಿ ಯಾವ ರೀತಿಯಾಗಿ ಇರ್ತದೆ ಅಂತೇಳಿದ. ಬಟ್ ಇದು ಮಾತ್ರ ಒಂಥರ ಹಾರರ್ ಮೂವಿ ಒಳಗೆ ಕಾಮಿಡಿ ಕ್ರಿಯೇಟ್ ಮಾಡ್ಕೊತ ಒಂಥರ ಹೈಪನ್ನು ಹೆಚ್ಚು ಮಾಡ್ಕೊತ ಹೋಗುವಂಥ ಚಾನ್ಸ್ ಭಾಳ ಐತಿ ಈ ಒಂದು ರಾಜಾ ಸಾಬ್ ಮೂವಿ ನೆನಪಿಟ್ಕೋರಿ. ಆನಂತರ ಮತ್ತೊಂದು ಮೂವಿ ಬಗ್ಗೆ ಮಾತಾಡೋದಾದ್ರೆ ಕಾಂತ ಮೂವಿ. ಈ ಕಾಂತ ಮೂವಿದು ಆಲ್ರೆಡಿ ಈಗ ಮೂವಿ ರಿಲೀಸ್ ಆಗೈತಿ. ಬಟ್ ಈ ಒಂದು ಮೂವಿದ ಟ್ರೈಲರ್ ರಿಲೀಸ್ ಮಾಡಿರಲ್ಲ. ಆ ಟ್ರೈಲರ್ ಯಾವ ರೀತಿ ಒಳಗಿತ್ತು ಅಂದ್ರೆ ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ಬೋದು ನಾವು. ಯಾವ ಕಾರಣಕ್ಕಂದ್ರೆ ಒಂದು ಈಗಿನ ಪ್ರೆಸೆಂಟ್ ಸಿಚುವೇಶನನ್ನು ನೋಡ್ರೆ ಯಾವ ರೀತಿಯಾಗಿ ಈ ರೀತಿಯಾದ ಟ್ರೈಲರ್ ರಿಲೀಸ ಮಾಡಬಾರ್ದು ಇವ್ರ. ಬಟ್ ಆ ರೀತಿಯಾಗಿ ಟ್ರೈಲರ್ ರಿಲೀಸ್ ಮಾಡಿಯೂ ಕೂಡ ಭಾಳಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದಂಥ ಮೂವಿ ಅಂದ್ರೆ ಕಾಂತ ಮೂವಿ ಅಂತ ಹೇಳ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೆ ನಾವು ಅನೇಕ ಸೀನ್ಗಳು ಈ ಒಂದು ಮೂವಿ ನೋಡ್ತೇವೆ. ಇದು ಏನು ರಿಲೇಟೆಡ್ ಐತಿ ಅಂದ್ರೆ ಒಂದು ಮೂವಿ ಒಳಗೆ ಮೂವಿಯನ್ನು ತೆಗಿಯಾಕೆ ನಿಂತಾರು ದುಲ್ಕರ್ ಸಲ್ಮಾನ್ ಅವರ. ಅಂದ್ರೆ ಆಬ್ವಿಯಸ್ಲಿ ಅವರ ಆ್ಯಕ್ಟಿಂಗ್ ಮಾತ್ರ ಇದ್ರು ಟಾಪ್ ಕ್ಲಾಸ್ ಒಳಗೆ ಇರ್ತೈತಿ. ಇದು ಒಂಥರ ಬೆಸ್ಟ್ ಒಳಗೆ ಬೆಸ್ಟ್ ಆಗಿತ್ತು ಟ್ರೈಲರ. ಇವು 5 ಏನು ಮೂವಿಗಳದಲ್ಲ ಇವು ಮಾತ್ರ ಟಾಪ್ ಕ್ಲಾಸ್ ಮೂವಿಗಳು ಅಂತೇಳಿ ನನ್ನ ಅನಿಸಿಕೆ. ಇವು ಮಾತ್ರ ಭಾಳಷ್ಟು ಹೈಪ್ ಕ್ರಿಯೇಟ್ ಮಾಡ್ಕೊತ ಭಾಳಷ್ಟು ಮಟ್ಟಿಗೆ ರೀಚ್ ಆಗೋ ಚಾನ್ಸನ್ನು ಹೊಂದಿದವು. ನನಗಂದ್ರೆ ಭಾಳಷ್ಟು ಇಂಪ್ಯಾಕ್ಟ್ ಮಾಡಿದ್ವು. ನಿಮಗೆ ಏನು ಅನಿಸ್ತಾ ಅನ್ನೋದ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರು ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.